Hello dear student. So ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಸೆಕೆಂಡ್ PUCಯ ಅಕೌಂಟೆನ್ಸಿ ಸಬ್ಜೆಕ್ಟಲ್ಲಿ 12 ಮಾರ್ಕ್ಸ್ಗೆ ಬರುವಂಥ ಇಂಪಾರ್ಟೆಂಟ್ ಕ್ವೆಶನ್ನು. ಸೊ ಈ ಒಂದು ಕ್ವೆಶನ್ಸ್ನ ನೀವು ನೋಡಿಕೊಂಡ್ರೆ ನಿಮಗೆ 12 ಮಾರ್ಕ್ಸ್ ಕಂಪಲ್ಸರಿಯಾಗಿ ಸಿಕ್ಬಿಡುವಂಥದ್ದು. ಅಂದರೆ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಏನಾಗಿತ್ತು ಅಂತಂದರೆ ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಆಫ್ ಬ್ಯಾಲೆನ್ಸ್ ಶೀಟನ್ನು ನೋಡಿದ್ವಿ. ಇವಾಗ ನಾವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಈ ಒಂದು ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ಅಂದರೆ ಅಕೌಂಟೆನ್ಸಿಗೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರ್ಬೋದು ಅಥವಾ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಆದಷ್ಟು ಬೇಗ ತಲುಪುತ್ತೆ. ಅದೇ ರೀತಿಯಲ್ಲಿ ಇನ್ನೊಬ್ಬರಿಗೂ ಕೂಡ ಇದನ್ನ ಶೇರ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇಮಿಡಿಯೇಟಾಗಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ಸಿಗುತ್ತೆ. ಓಕೆ, ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಾವು ಇಂಪಾರ್ಟೆಂಟ್ 12 ಮಾರ್ಕ್ಸಿನ ಒಂದು ಕ್ವಶನನ್ನು ಸೊಲ್ಯೂಷನ್ ಯಾವ ರೀತಿ ಮಾಡೋದಂತ ನೋಡೋದಾದರೆ ನೋಡಿ, ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಇದೆರಡೂ ಕೂಡ ಎರಡರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಏನು ಮಾಡ್ತಾರೆ ಅಂತಾರೆ 12 ಮಾರ್ಕ್ಸ್ಗೆ ಕೊಡ್ತಾರೆ. ಯಾಕಂದರೆ ನಿಮಗೆ ಅಕೌಂಟೆನ್ಸಿಲಿ ನೀವೇನು ಮಾಡ್ತೀರಾ ಅಂತಾರೆ ಔಟ್ ಆಫ್ 80ಯಲ್ಲಿ 24 ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗಿರ್ತೀರಾ. ಸೊ 12 ಮಾರ್ಕ್ಸ್ ಎರಡು ಕ್ವಶನ್ ಸಾಲ್ವ್ ಮಾಡಿದ್ರೆ ಕೂಡ ನೀವು ಇಮಿಡಿಯೇಟಾಗಿ ಪಾಸ್ ಆಗಿಬಿಡ್ತೀರಾ. ಸೊ ವೆರಿ ಇಂಪಾರ್ಟೆಂಟ್ ಮತ್ತು ತುಂಬ ಈಸಿ ಇರುವಂಥ ಒಂದು ಪ್ರಾಬ್ಲಮ್ ನಾವು ನೋಡೋದಾದರೆ ಕಂಪ್ಯಾರಿಟಿವ್ ಮತ್ತು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಸೊ ಕಂಪ್ಯಾರಿಟಿವ್ನ ಪ್ರೀವಿಯಸ್ ನಾನು ವಿಡಿಯೋದಲ್ಲಿ ನೋಡಿ ಸಾಲ್ವ್ ಮಾಡಿದ್ದೀನಿ. ಅದನ್ನು ನಾವು ನಮ್ಮ ಡಿಸ್ಕ್ರಿಪ್ಷನಲ್ಲಿ ಅದರ ಲಿಂಕನ್ನು ಹಾಕಿರ್ತೀನಿ, ಅದು ನೀವು ನೋಡ್ಕೊಳ್ಬೋದು. ಅದೇ ರೀತಿಯಲ್ಲಿ ಈಗ ನಾವು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಯಾವ ರೀತಿ ಪ್ರಿಪರೇಷನ್ ಮಾಡೋದು ಅಂತ ನೋಡೋದಾದರೆ ನೋಡ್ತಾ ಹೋಗೋಣ. ಇವಾಗ ಕಾಮನ್ ಸೈಜ್ ಹೇಗೆ ಮಾಡೋದು ಅಂತ ಹೇಳಿದ್ರೆ ನೋಡಿ, ಇಲ್ಲಿ ಕ್ವಶನನ್ನು ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಇದು ಪ್ರೀವಿಯಸ್ ಇಯರ್ ಕ್ವಶನ್. ನೋಡಿ ಇಲ್ಲಿ, ಫ್ರಮ್ ದ ಫಾಲೋವಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಸೂರ್ಯ ಕಂಪನಿ ಲಿಮಿಟೆಡ್ ಆಸ್ ಆನ್ 31st March 2020 ಆ್ಯಂಡ್ 31st March 2021 ಪ್ರಿಪೇರ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ. ಸೊ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2020 ಆ್ಯಂಡ್ 31/3/2021. ನೋಡಿ, ನಮಗೆ ಇಲ್ಲಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟನ್ನು ಸೊಲ್ಯೂಷನ್ ಮಾಡಬೇಕಂದ್ರೆ ಕ್ವಶನ್ಸ್ ಹೇಗಿದೆಯೋ ಹಾಗೇ ನಾವು ಸೊಲ್ಯೂಷನ್ ಮಾಡ್ತಾ ಹೋಗುವಂಥದ್ದು. ಇಲ್ಲಿ ಅಡಿಷ್ನಲ್ ಆಗಿ ಎರಡು ನಾವೇನು ಮಾಡ್ತೀವಿ ಅಂತಂದರೆ ಕಾಲಮನ್ನು ತಗೊಳ್ತೀವಿ. ರಿಮೈನಿಂಗ್ ಮತ್ತು ಏನು ಸಮಸ್ಯೆಗಳಿರೋದು ಇಲ್ಲಿ ಅಡಿಷ್ನಲ್ 2 ಕಾಲಮನ್ನು ನಾವೇನು ಮಾಡ್ತೀವಿ ಅಂತಂದರೆ ತಗೊಳ್ತಾ ಹೋಗುವಂಥದ್ದು. ಸೊ ಈ ಕ್ವಶನ್ಸ್ ಹೇಗೆ ಕೊಟ್ಟಿದ್ದಾರೆ ಅಂತಂದರೆ ನೋಡಿ, ಇಲ್ಲಿ ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್, ಲಯಬಿಲಿಟಿಗೆ ಸಂಬಂಧಪಟ್ಟಂತೆ ಏನಿದೆ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ ಇದೆ, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ಕೊಟ್ಟಿದ್ದಾರೆ ನಮಗೆ ಅಲ್ವಾ. ಸೊ ಈ ರೀತಿಯಲ್ಲಿ ನಮಗೆ ಕ್ವಶನ್ನ ಕೊಟ್ಟಿರ್ತಾರೆ. ಅದೇ ರೀತಿಯಲ್ಲಿ ನಾನ್ ಕರೆಂಟ್ ಲಯಬಿಲಿಟಿ ಕೊಟ್ಟಿದ್ದಾರೆ, ಹಾಗೆ ಡಿಬೆಂಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಸೊ ನಾನ್ ಕರೆಂಟ್ ಲಯಬಿಲಿಟೀಸಲ್ಲಿ 10% ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟಿಯಲ್ಲಿ ನಮಗೆ ಶಾರ್ಟ್ ಟರ್ಮ್ ಬೋರೋವಿಂಗ್ಸ್ ಅಂತ ಕೊಟ್ಟಿದ್ದಾರೆ, ಟ್ರೇಡ್ ಪೇಬಲ್ ಕೊಟ್ಟಿದ್ದಾರೆ ಮತ್ತು ಟೋಟಲ್ ಕೊಟ್ಟಿದ್ದಾರೆ ಅದರದ್ದು. ಹಾಗೆ ಅಸೆಟ್ ಅಂತ ಹೇಳಿದ್ರೆ ಏನು ಕೊಟ್ಟಿದ್ದಾರೆ ನೋಡೋದಾದರೆ ಅಸೆಟ್ಟಲ್ಲಿ ನಾನ್ ಕರೆಂಟ್ ಅಸೆಟ್ ಕೊಟ್ಟಿದ್ದಾರೆ, ಟ್ಯಾಂಜಿಬಲ್ ಅಸೆಟ್ ಕೊಟ್ಟಿದ್ದಾರೆ, ಇಂಟ್ಯಾಂಜಿಬಲ್ ಅಸೆಟ್ ಕೊಟ್ಟಿದ್ದಾರೆ. ಹಾಗೆ ಕರೆಂಟ್ ಅಸೆಟಲ್ಲಿ ಇನ್ವೆಂಟ್ರೀಸ್, ಕ್ಯಾಶ್ ಆ್ಯಂಡ್ ಕ್ಯಾಶ್ ಈಕ್ವಲೆಂಟ್ಸ್, ಅದರ್ ಕರೆಂಟ್ ಅಸೆಟ್ ಮತ್ತು ಟೋಟಲ್ ಕೊಟ್ಟಿದ್ದಾರೆ. ನೋಡಿ ಎಷ್ಟು ಸಿಂಪಲ್ ಇದೆ ಅಂತಂದ್ರೆ ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಮಾಡುವಂಥದ್ದು. ಕ್ವಶನ್ಸ್ ಹೇಗಿದೆಯೋ ಹಾಗೇ ಕ್ವಶನ್ಸ್ನ ನಾವು ಬರ್ಕೊಳ್ಳುವಂಥದ್ದು. ನೋಡೋಣ ಹಾಗಾದರೆ ಸೊಲ್ಯೂಷನ್ ಹೇಗಿದೆ ನೋಡಿ. ಕ್ವಶನ್ ಒಮ್ಮೆ ನೋಡ್ಕೊಳ್ಳಿ ಪರ್ಫೆಕ್ಟಾಗಿ. ಸೊ ಪರ್ಟಿಕ್ಯುಲರ್ ಕೊಟ್ಟಿದ್ದಾರೆ 31/3/2020 ಮತ್ತು 31/3/2021. ಸೊ ಇದರ ಒಂದು ಅಮೌಂಟ್ ಕೊಟ್ಟಿದ್ದಾರೆ ಮತ್ತು ಪರ್ಟಿಕ್ಯುಲರ್ಲಿ ಎಲ್ಲ ಐಟಮನ್ನು ಕೊಟ್ಟಿದ್ದಾರೆ. ಸೊ ಅದೇ ರೀತಿಯಲ್ಲಿ ಅಡಿಷ್ನಲ್ ಆಗಿ 2 ಕಾಲಮನ್ನು ನಾವು ತೊಗೊಂಡ್ಬಿಟ್ಟು ಸೊಲ್ಯೂಷನ್ ಮಾಡ್ತಾ ಹೋಗೋದು ಕಾಮನ್ ಸೈಜಲ್ಲಿ. ನೋಡಿ ಇದರ ಸೊಲ್ಯೂಷನ್ ಹೇಗಿದೆ ಅಂತಂದರೆ ಸೂರ್ಯ ಕಂಪನಿ ಲಿಮಿಟೆಡ್, ಓಕೆ, ಹೆಡ್ಡಿಂಗ್ ಕೊಟ್ಟಿದ್ದಾರೆ ಇಲ್ಲಿ ಸೂರ್ಯ ಕಂಪನಿ ಲಿಮಿಟೆಡ್. ಸೊ ಕಾಮನ್ ಸೈಜ್ ಹೆಡ್ಡಿಂಗ್ ನೋಡಿ, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಸ್ at 31/3/2020 and 31/3/2021. ಓಕೆನಾ. ನೋಡಿ ಪರ್ಟಿಕ್ಯುಲರ್ ಹೇಗಿದೆಲ್ಲ ಕ್ವಶನ್ಸಲ್ಲಿ ಹಾಗೇ ಬರ್ಕೊಳ್ಳೋದು ನಾವಿಲ್ಲಿ. ನೋಡಿ ಪರ್ಟಿಕ್ಯುಲರು, ಇದು ಪರ್ಟಿಕ್ಯುಲರು. ಆಮೇಲೆ ಹೆಡ್ಡಿಂಗ್ ಇಲ್ಲಿ ಏನಿದೆ ಅಬ್ಸಲ್ಯೂಟ್ ಅಮೌಂಟ್, ಅಂದರೆ ಕೊಟ್ಟಿರುವಂಥ ನಮಗೆ ಅಬ್ಸಲ್ಯೂಟ್ ಅಮೌಂಟ್ ಏನು ಕೊಟ್ಟಿದ್ದಾರೆ ಅಮೌಂಟನ್ನು ಅದನ್ನು ಹಾಗೇ ಬರ್ಕೊಳ್ಬೇಕು. ಸೇಮ್ ಇಯರ್ 31/3/2020, 31/3/2021. ಸೊ ನಮ್ಗೇನು ಕ್ವಶನ್ ಕೊಟ್ಟಿದೆ ನೋಡಿ, ಇಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕೊಟ್ಟಿದ್ದಾರೆ, ಶೇರ್ ಕ್ಯಾಪಿಟಲ್ಲು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು. ನೀವು ಬೇಕಾದರೆ ಕ್ವಶನ್ಸನ್ನು ನೋಡಿ ಮೇಲ್ಗಡೆಯಲ್ಲಿ ನೋಡಿ, ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಕೊಟ್ಟಿದ್ದಾರೆ, ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸಲ್ಲಿ ಶೇರ್ ಕ್ಯಾಪಿಟಲು, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ ಅಂತ ಕೊಟ್ಟಿದ್ದಾರೆ. ಇದೇ ಥರದಲ್ಲಿ ಕ್ವಶನ್ಸನ್ನು ನಾವು ಹಾಗೇ ಬರ್ಕೊಂಡ್ಬಿಟ್ರೆ ಆಯ್ತು ಅಷ್ಟೇ ಸೊಲ್ಯೂಷನ್ಸಲ್ಲಿ. ಓಕೆನಾ. ಇಕ್ವಿಟಿ ಆ್ಯಂಡ್ ಲಯಬಿಲಿಟೀಸ್ ಅಂತ ಕೊಟ್ಟಿದ್ದಾರೆ, ಅದರಲ್ಲಿ ಶೇರ್ ಹೋಲ್ಡರ್ಸ್ ಫಂಡ್, ಅದರಲ್ಲಿ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್. ಸೊ ಅಮೌಂಟ್ ಏನಿದೆ ಹಾಗೇ ಬರ್ಕೊಳ್ತಾ ಹೋಗ್ಬೇಕು ನಾವು. ಸೊ ಈ ಒಂದು ಪರ್ಸಂಟೇಜ್ ಆಫ್ ಈಚ್ ಐಟಮ್ ಟೋಟಲ್ ಅಂತ ಏನು ಕೊಟ್ಟಿದ್ದಾರೆ ಇದನ್ನ ಅಡಿಷ್ನಲ್ ಆಗಿ ನಾವು ಕಾಲಮನ್ನು ತಗೊಳ್ಬೇಕು. ಸೊಲ್ಯೂಷನ್ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ಅಷ್ಟೇ. ಓಕೆ. ಸೊ ಇಲ್ಲಿ ನೋಡಿ, ಇಲ್ಲಿ ಈಗ ಶೇರ್ ಕ್ಯಾಪಿಟಲ್ 8,000 ಅಂತ ಇದೆ ಪ್ರೀವಿಯಸ್ ಇಯರ್ಲಿ, ಪ್ರೆಸೆಂಟ್ ಇಯರ್ಲಿ 9 lakh ಅಂತ ಕೊಟ್ಟಿದ್ದಾರೆ. 8 lakh ಮತ್ತು 9 lakh ಕೊಟ್ಟಿದ್ದಾರೆ. ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಸು 1 lakh ಇದೆ. ಸೊ ಪ್ರೆಸೆಂಟ್ ಇಯರ್ಲಿ 60,000 ಇದೆ.
ನಾನ್ ಕರೆಂಟ್ ಲಯಬಿಲಿಟಿಯಲ್ಲಿ 10% ಡಿಬೆಂಚರ್ಸ್ ಅಂತ ಕೊಟ್ಟಿದ್ದಾರೆ. ಸೊ 5 ಲ್ಯಾಕ್ ಆ್ಯಂಡ್ 6 ಲ್ಯಾಕ್ ಅಂತ ಕೊಟ್ಟಿದ್ದಾರೆ. ಕರೆಂಟ್ ಲಯಬಿಲಿಟೀಸಲ್ಲಿ ಶಾರ್ಟ್ ಟರ್ಮ್ ಬೋರೋವಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ 1,50,000 ಆ್ಯಂಡ್ 1,80,000 ಅಂತ ಕೊಟ್ಟಿದ್ದಾರೆ. ಟ್ರೇಡ್ ಪೇಯಬಲ್ಸು 50,000 ಆ್ಯಂಡ್ 60,000. ಹಾಗೆ ಟೋಟಲ್ 16 ಲ್ಯಾಕ್ ಮತ್ತು 18 ಲ್ಯಾಕ್. ಏನಾದರೂ ಚೇಂಜಸ್ ಇದೆಯಾ ಕ್ವಶನ್ಸಲ್ಲಿ? ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಹಾಗಾದರೆ ಸೇಮ್ ಟು ಸೇಮ್ ಕ್ವಶನ್ ಹೇಗಿದೆಯೋ ಹಾಗೇ ಬರ್ಕೊಂಡಿದ್ದಾರೆ ನಾವಿಲ್ಲಿ ಕೂಡ ಅಲ್ವಾ. ಶೇರ್ ಕ್ಯಾಪಿಟಲ್ 8 ಲ್ಯಾಕ್ ಇದೆ, ರಿಸರ್ವ್ ಅಂಡ್ ಸರ್ಪ್ಲಸ್ 1 ಲ್ಯಾಕ್ ಇದೆ, ಇಲ್ಲಿ 9 ಲ್ಯಾಕು 60,000. ದೆನ್ ಕರೆಂಟ್ ಲಯಬಿಲಿಟಿ ಡಿಬೆಂಚರ್ಸ್ 5 ಲ್ಯಾಕು 6 ಲ್ಯಾಕು, ಆಮೇಲೆ ಶಾರ್ಟ್ ಟರ್ಮ್ ಬೋರೋವಿಂಗ್ಸು 1,50,000 1,80,000. ನೋಡಿ ಏನು ಕ್ವಶನ್ ಇದೆ ಹಾಗೇ ಬರ್ಕೊಂಡಿದ್ವಿ. ಅಡಿಷ್ನಲ್ ಆಗಿ ನಾವು 2 ಕಾಲಮನ್ನು ಮಾತ್ರ ನಾವೇನು ಮಾಡಿದ್ವಿ ಇಲ್ಲಿ ತೊಗೊಂಡಿರುವಂಥದ್ದು. ಹಾಗಾದರೆ ಈ ಕ್ವಶನ್ಸ್ ನಂತರ ನಾವು ಸೊಲ್ಯೂಷನ್ ಏನು ಮಾಡಬೇಕು ಅಂತಂದರೆ ಜಸ್ಟ್ ಪರ್ಸೆಂಟೇಜನ್ನು ಮಾತ್ರ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋದು ಕಾಮನ್ ಸೈಜಲ್ಲಿ. ಓಕೆನಾ? ಸೊ ನೋಡಿ ಹೇಗೆ ಪರ್ಸೆಂಟೇಜ್ ಮಾಡಬೇಕು. ಹಾಗಾದರೆ ಈ 50% ಹೇಗೆ ಬಂತು, ಇಲ್ಲಿ 50% ಹೇಗೆ ಬಂತು ಅಂತ ನೋಡೋದಾದರೆ ಫಸ್ಟ್ ಕಾಲಮ್ ನೋಡಿ ಇಲ್ಲಿ 31/3/2020 ದಟ್ ಈಸ್ ಪರ್ಸೆಂಟೇಜ್ ಅಂತ ಇದೆ ಅಲ್ವಾ. ಇಲ್ಲಿ ಕೂಡ ಹಾಗೆ 31/3/2021 ಇಲ್ಲಿ ಪರ್ಸೆಂಟೇಜ್ ಅಂತ ಇದೆ. ಹಾಗಾದರೆ ಇದು ಯಾವ ವರ್ಷದ ಮಾಡಬೇಕಾಯಿತು? ಫಸ್ಟ್ ಇಯರ್ದು, ಅಂದರೆ ಪ್ರೀವಿಯಸ್ ಇಯರ್ದು 31/3/2020 ಏನಿದೆಯಲ್ಲ ಈ ವರ್ಷದ ಒಂದು ಪರ್ಸೆಂಟೇಜನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ 31/3/2021 ಅಂತ ಏನಿದೆಯಲ್ಲ ಈ ವರ್ಷದ ಒಂದು ಪರ್ಸೆಂಟೇಜನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾದರೆ ಈ ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತ ಹೇಳೋದಾದರೆ ನೋಡಿ ಇಲ್ಲಿ ಫಸ್ಟ್ ಏನು ಕೊಟ್ಟಿದ್ದಾರೆ. ಸೊ 8 ಲ್ಯಾಕ್ ಇದೆ ಅಲ್ಲ. ಶೇರ್ ಕ್ಯಾಪಿಟಲ್ ಅಮೌಂಟ್ ಎಷ್ಟು? 8 ಲ್ಯಾಕ್. ಸೊ ನೋಡಿ ನಾನು ಇನ್ನೊಮ್ಮೆ ರಬ್ ಮಾಡ್ಕೊತೀನಿ, ಇಲ್ಲಿ ಇನ್ನೊಮ್ಮೆ ಹೇಳ್ತೀನಿ. ಓಕೆ, ಸೊ ಇಲ್ಲಿ 8 ಲ್ಯಾಕ್ ಅಂತ ಕೊಟ್ಟಿದ್ದಾರಲ್ಲ. ಓಕೆ, ಸೊ ನಾವು ಇವಾಗ ನೋಡಿ ಶೇರ್ ಕ್ಯಾಪಿಟಲ್ 8 ಲ್ಯಾಕ್ ಅಂತ ಇದೆ. 8 ಲ್ಯಾಕ್ ಅಂತ ಇದೆ. 8 ಲ್ಯಾಕ್ ಡಿವೈಡೆಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದರೆ ನಮಗೆ ಎಷ್ಟು ಬರುತ್ತೆ? 50% ಬರುತ್ತೆ. ಎಲ್ಲದಕ್ಕೂ ಕೂಡ ಕಾಮನ್ ಇರುವಂಥ ಒಂದು ಐಟಮಿಂದ, ಅಂದರೆ ಟೋಟಲ್ ಅಮೌಂಟ್ ಏನಿದೆಯಲ್ಲ ಈ ಕಾಮನ್ ಐಟಮ್ ಇದು ಟೋಟಲ್ ಅಮೌಂಟು, ಈ ಟೋಟಲ್ ಅಮೌಂಟಿಂದ ಡಿವೈಡ್ ಮಾಡಿಬಿಟ್ರೆ ಅಷ್ಟೇ ಪ್ರತಿಯೊಂದನ್ನು ಕೂಡ. ನೆಕ್ಸ್ಟ್ ನೋಡ್ಬೇಕಾದ್ರೆ ನೀವು ರಿಸರ್ವ್ ಅಂಡ್ ಸರ್ಪ್ಲಸ್ಸು ಎಷ್ಟು ಬಂದಿದೆ ನಮಗೆ ಇಲ್ಲಿ? 6.25 ಬಂದಿದೆಯಲ್ಲ. ಸೊ 1 ಲ್ಯಾಕ್ ನೋಡಿ, 1 ಲ್ಯಾಕ್ ಡಿವೈಡೆಡ್ ಬೈ 16 ಲ್ಯಾಕ್, ಸರಿನಾ? 1 ಲ್ಯಾಕ್ ಡಿವೈಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿಬಿಟ್ರೆ ನಮ್ಗೆ ಏನಾಗುತ್ತೆ ಅಂತಂದರೆ 6.25 ಬರುತ್ತೆ. ಓಕೆನಾ? ಸೊ ನೆಕ್ಸ್ಟು ಇಲ್ಲಿ 1.25 ಹೇಗೆ ಬಂತು ನೋಡೋದಾದರೆ ನೋಡಿ, ಇಲ್ಲಿ ನಾವೀಗ 5 ಲ್ಯಾಕ್ ಡಿವೈಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದರೆ 31.25% ಬರುತ್ತೆ. ನೆಕ್ಸ್ಟ್ 1,50,000 ಡಿವೈಡ್ ಬೈ 16,000 ಇಂಟು 100 ಮಾಡಿದರೆ 9.375% ಬರುತ್ತೆ. ಟ್ರೇಡ್ ಪೇಬಲ್ ನೋಡೋಣ. 50,000 ಡಿವೈಡ್ ಬೈ 16 ಲ್ಯಾಕ್ ಇಂಟು 100 ಮಾಡಿದರೆ 3.13% ಬರುತ್ತೆ. ನೋಡಿ ಎಷ್ಟು ಸಿಂಪಲ್ ಇದೆ ಅಲ್ವಾ. ಕ್ವಶನ್ಸನ್ನು ಏನು ಕೊಟ್ಟಿದ್ದಾರೆ ಅದೇ ಕ್ವಶನ್ಸ್ ಹಾಗೆ ಬರ್ಕೊಂಡಿದ್ದೀವಿ, ಆ ಒಂದು ಅಬ್ಸಲ್ಯೂಟ್ ಅಮೌಂಟನ್ನು ಕೂಡ ಹಾಗೆ ಬರ್ಕೊಂಡಿದ್ದೀವಿ. ಜಸ್ಟ್ ನಾವು ಪರ್ಸೆಂಟೇಜನ್ನು ಮಾತ್ರ ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ನಮಗೇನು ಐಟಮನ್ನು ಕೊಟ್ಟಿರ್ತಾರೆ ಈಚ್ ಐಟಮ್, ಪ್ರತಿ ಐಟಮ್ನ ಅಮೌಂಟು ಡಿವೈಡ್ ಬೈ ಅದರ ಟೋಟಲ್ ವ್ಯಾಲ್ಯೂವನ್ನು ಡಿವೈಡ್ ಮಾಡಿಬಿಟ್ಟು ಇಂಟು 100 ಮಾಡಿದರೆ ನಮಗೆ ಪರ್ಸೆಂಟೇಜ್ಗಳು ಸಿಗತ್ತೆ. ಅದೇ ರೀತಿಯಲ್ಲಿ 31/3/2021 ಮಾಡೋದಾದರೆ 9 ಲ್ಯಾಕ್ ಡಿವೈಡ್ ಬೈ 18 ಲ್ಯಾಕ್. ಓಕೆನಾ? ಇದಕ್ಕೆ ನಾವು ಟೋಟಲ್ ಎಷ್ಟು ಬಂತು? 18 ಲ್ಯಾಕ್. ಸೊ 9 ಲ್ಯಾಕ್ ಡಿವೈಡ್ ಬೈ 18 ಲ್ಯಾಕ್ ಇಂಟು 100 ಮಾಡಿದರೆ 50% ಬರುತ್ತೆ. ನೆಕ್ಸ್ಟ್ 60,000 ರಿಸರ್ವ್ ಅಂಡ್ ಸರ್ಪ್ಲಸ್ 60,000 ಡಿವೈಡೆಡ್ ಬೈ 18 ಲ್ಯಾಕ್ ಇಂಟು 100 ಮಾಡಿದರೆ 3.3% ನಮಗೆ ಬರುತ್ತೆ. ಸರಿನಾ? ಸೊ ಅದೇ ರೀತಿಯಲ್ಲಿ ನಾವು ನೆಕ್ಸ್ಟ್ ಮಾಡಬೇಕಾಗಿದೆ ಯಾವುದದು? ಡಿಬೆಂಚರ್. ಸೊ 6 ಲ್ಯಾಕ್ ಡಿವೈಡ್ ಬೈ 18 ಲ್ಯಾಕ್ ಇಂಟು 100 ಮಾಡಿದರೆ 33.33% ಬರುತ್ತೆ. ನೆಕ್ಸ್ಟು ಶಾರ್ಟ್ ಟರ್ಮ್ ಬೋರೋವಿಂಗ್ಸು 1,80,000 ಡಿವೈಡೆಡ್ ಬೈ 18 ಲ್ಯಾಕ್ ಇಂಟು 100 ಮಾಡಿದರೆ 10%. ನೆಕ್ಸ್ಟ್ ಲಾಸ್ಟ್ ಒನ್ನು 60,000 ಡಿವೈಡ್ ಬೈ 18 ಲ್ಯಾಕ್ ಇಂಟು 100 ಮಾಡಿದರೆ 3.3%. ನೋಡಿ, ನಾವು ಇದಿಷ್ಟನ್ನು ಟೋಟಲ್ ಮಾಡಿಬಿಟ್ರೆ ನಮಗೆ ಏನಾಯ್ತಲ್ಲ ಹಾಗಾದರೆ 100% ಸಿಗುತ್ತೆ. ಇದನ್ನು ಕೂಡ ನಾವು ಟೋಟಲ್ ಮಾಡಿದರೆ ನಮಗೆ ಇಲ್ಲಿ 100% ಸಿಗುತ್ತೆ. ಸೊ ದಿಸ್ ಈಸ್ ದ ಲಯಬಿಲಿಟಿ, ಟೋಟಲ್ ಲಯಬಿಲಿಟಿ. ಕಾಮನ್ ಸೈಜ್ ನೋಡಿ ಎಷ್ಟು ಈಸಿ ಇದೆ. ಅದೇ ರೀತಿಯಲ್ಲಿ ಅಸೆಟನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದಾದರೆ ಕ್ವಶನ್ಸ್ ಏನಿದೆಯಲ್ಲ ಹಾಗೇ ಬರ್ಕೊಳ್ಳೋದು. ಅಸೆಟ್ ಏನಿದೆ? ನಾನ್ ಕರೆಂಟ್ ಅಸೆಟ್ ಕೊಟ್ಟಿದ್ದಾರೆ, ಅದರಲ್ಲಿ ಟ್ಯಾಂಜಿಬಲ್ ಅಸೆಟ್ಟು, ಇಂಟ್ಯಾಂಜಿಬಲ್ ಅಸೆಟ್ ಕೊಟ್ಟಿದ್ದಾರೆ. ಟ್ಯಾಂಜಿಬಲ್ ಅಸೆಟ್ ಎಷ್ಟಿದೆ? 7 ಲ್ಯಾಕ್ ಇದೆ. ಸೊ ಇದರ ಪರ್ಸೆಂಟೇಜ್ ಹೇಗೆ ಬಂತು? 43.75. 7 ಲ್ಯಾಕ್ ಡಿವೈಡೆಡ್ ಬೈ 16 ಲ್ಯಾಕ್
ಇಂಟು 100 ಮಾಡಿದರೆ ನಮಗೆ 43.75% ಬರುತ್ತೆ. ಆಮೇಲೆ ಇಂಟ್ಯಾಂಜಿಬಲ್ ಅಸೆಟ್ 5 lakh ಡಿವೈಡ್ ಬೈ 16 lakh ಇಂಟು 100 ಮಾಡಿದರೆ ನಮಗೆ 31.25% ಬರುತ್ತೆ. ನೆಕ್ಸ್ಟ್ ಇನ್ವೆಂಟ್ರೀಸ್ ಎಷ್ಟಿದೆ? 1 lakh ಇದೆ. 1 lakh ಡಿವೈಡ್ ಬೈ 16 lakh ಇಂಟು 100 ಮಾಡಿದರೆ 6.25 ಬರುತ್ತೆ. ಸೇಮ್ ಟು ಸೇಮ್ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆನ್ಸ್ 1,50,000 ಡಿವೈಡ್ ಬೈ 16 lakh ಇಂಟು 100 ಮಾಡಿದರೆ ನಮಗೆ 9.375% ಬರುತ್ತೆ. ಕರೆಂಟ್ ಅಸೆಟ್ಟು 1,50,000 ಡಿವೈಡ್ ಬೈ 16 lakh ಇಂಟು 100 ಮಾಡಿದರೆ ನಮಗೆ 9.375% ಬರುತ್ತೆ. ಅದೇ ರೀತಿ ನಾವು ಪ್ರೆಸೆಂಟ್ ಇಯರ್ ಮಾಡೋದಾದರೆ ಟ್ಯಾಂಜಿಬಲ್ ಅಸೆಟು 8 lakh ಡಿವೈಡೆಡ್ ಬೈ 18 lakh ಇಂಟು 100 ಮಾಡಿದರೆ 44.44% ಬರುತ್ತೆ. ದೆನ್ 6 lakh ಡಿವೈಡೆಡ್ ಬೈ 18 lakh ಇಂಟು 100 ಮಾಡಿದರೆ 33.33% ಬರುತ್ತೆ. ಇನ್ವೆಂಟ್ರೀಸಲ್ಲಿ ಎಷ್ಟಿದೆ? 1,50,000 ಡಿವೈಡೆಡ್ ಬೈ 18 lakh, ಟೋಟಲ್ ಅಮೌಂಟ್ ಎಷ್ಟಿಲ್ಲಿ? 18 lakh ಇಂಟು 100 ಮಾಡಿದರೆ 8.33% ಬರುತ್ತೆ. ಆಮೇಲೆ ಕ್ಯಾಶ್ ಅಂಡ್ ಕ್ಯಾಶ್ ಇಕ್ವಲೆಂಟ್ 70,000 ಡಿವೈಡೆಡ್ ಬೈ 18 lakh ಇಂಟು 100 ಮಾಡಿದರೆ 9.44% ಬರುತ್ತೆ. ಅಟ್ ಲಾಸ್ಟ್ ಏನಾಗಿದೆ? ಅದರ್ ಕರೆಂಟ್ ಅಸೆಟಲ್ಲಿ 80,000 ಡಿವೈಡ್ ಬೈ 18 lakh ಇಂಟು 100 ಮಾಡಿದರೆ ಎಷ್ಟು ಬಂತು? 4.44%. ಟೋಟಲ್ ಎಷ್ಟು ಮಾಡಿಬಿಟ್ರೆ ಏನಾಯ್ತು? ಅಲ್ಲಿಗೆ 100% ಆಗಿಬಿಡುತ್ತೆ. ಸೊ ಕಾಮನ್ ಸೈಜಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಾಮನ್ ಆಗಿ ನಾವು ಒಂದು ಟೋಟಲಿಂದ ಎಲ್ಲವನ್ನು ಕೂಡ ಡಿವೈಡ್ ಮಾಡ್ತೀವಿ, ಸರಿನಾ? ಏನು ಪ್ರತಿಯೊಂದು ಐಟಮ್ಸು, ಸೊ ಪ್ರತಿಯೊಂದು ಐಟಮ್ನ ಅಮೌಂಟು ಡಿವೈಡ್ ಬೈ ಟೋಟಲ್ ಅಮೌಂಟ್ ಇಂಟು 100 ಮಾಡಿದ್ರಾಯ್ತು, ನಮಗೆ ಪರ್ಸಂಟೇಜ್ಗಳು ಸಿಗುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಕೂಡ ಕಷ್ಟ ಇರೋದಿಲ್ಲ. ನೋಡಿ, ಏನು ಕ್ವಶನ್ಸ್ ಕೊಟ್ಟಿದ್ದಾರೆ ಕ್ವಶನ್ಸ್ನ ತಗೊಳ್ಳುವಂಥದ್ದು, ಹಾಗೇನೆ ಕಾಲಮ್ ಕೂಡ ಹಾಗೆ ಇರುತ್ತೆ. ಅಡಿಷ್ನಲ್ ಕಾಲಮ್ ಆಗಿ ಪರ್ಸೆಂಟೇಜ್ ಆಫ್ ಈಚ್ ಐಟಮ್ ಟೋಟಲ್ ಅಂತ ತಗೊಂಡ್ಬಿಟ್ಟು ಪ್ರತಿಯೊಂದಕ್ಕೂ ಕೂಡ ನಾವೇನು ಮಾಡ್ತೀವಿ ಅಲ್ಲಿ ಈ ಒಂದು ಪರ್ಸೆಂಟೇಜನ್ನು ಕ್ಯಾಲ್ಕುಲೇಷನ್ ಮಾಡಿದರೆ ಆಯ್ತು ಅಷ್ಟೇ. ಸೊ ಈಚ್ ಐಟಮ್ನ ವ್ಯಾಲ್ಯೂ ಡಿವೈಡ್ ಬೈ ಟೋಟಲ್ ವ್ಯಾಲ್ಯೂ ಇಂಟು 100 ಮಾಡಿದರೆ ನಮಗೆ ಪರ್ಸೆಂಟೇಜ್ಗಳು ಸಿಗುತ್ತೆ. ಇಷ್ಟು ಮಾಡಿಬಿಟ್ರೆ ನಿಮ್ಗೆ ಏನೋ ಅಂತಂದರೆ 12 ಮಾರ್ಕ್ಸ್ ನಿಮಗೆ ಸಿಗುತ್ತೆ. ಸೊ ನೀವು ಈಸಿಯಾಗಿ ಏನೋ ಆಗ್ಬೋದು, ಪಾಸ್ ಆಗ್ಬೋದು. ಓಕೆ, ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸೊ ಇನ್ನೊಂದು ಪ್ರಾಬ್ಲಮ್ ನಾನು ನಿಮಗೆ ಸೊಲ್ಯೂಷನ್ ಮಾಡೋದು ಯಾವ ರೀತಿ ಮಾಡೋದನ್ನು ಹೇಳ್ಕೊಡ್ತೀನಿ. ಅದೇ ರೀತಿ ನೀವು ಪ್ರಾಕ್ಟೀಸನ್ನು ಮಾಡಿದರೆ ಮ್ಯಾಕ್ಸಿಮಮ್ ಮಾರ್ಕ್ಸನ್ನು ಕೂಡ ಅಲ್ಲಿ ತಗೊಳ್ಬೋದು. ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಇದ್ದ ಹಾಗೆ. ಓಕೆ, ಸೊ ಯಾರಿಗೆಲ್ಲ ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅವರು ನಮ್ಮ ವಿಡಿಯೋನ ಇನ್ನೊಬ್ಬರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ಹಾಕುವಂಥ ಎಲ್ಲ ವಿಡಿಯೋ ನಿಮಗೆ ಇಮಿಡಿಯೇಟಾಗಿ ಪ್ರೊವೈಡ್ ಆಗುತ್ತೆ. ಓಕೆ, ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.